ಹಾಯ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತು ಬಂದು ಇದು ಒಂದು ನನ್ನ ಬ್ಲಾಗ್ ಆಗಿರುತ್ತೆ. ಇವತ್ತು ನಾನು ಟೆಂಪಲ್ಗೆ ಹೋಗ್ತಾಯಿದ್ದೀನಿ. ಈ ಟೆಂಪಲ್ ಸ್ಪೆಷಾಲಿಟಿ ಕೂಡ ನಾನು ಹೇಳ್ತೀನಿ. ಮಾರ್ನಿಂಗ್ ಎದ್ದು ಬೇಗ ಎದ್ದು ರೆಡಿಯಾಗಿ ಈ ಟೆಂಪಲ್ ಎಲ್ಲಿದೆ ಅಂತಂದರೆ ಮಧುಗಿರಿ ಹತ್ತಿರ ಇದೆ. ಮಧುಗಿರಿಯಿಂದ ದೂರ. ಆ್ಯಕ್ಚುಲಿ ನಾವಿವಾಗ ಬಂದು ಚಿಕ್ಕಬಳ್ಳಾಪುರ ಆ್ಯಂಡ್ ಗೌರಿಬಿದನೂರು ಎಲ್ಲ ದಾಟಿ ನಾವಿವಾಗ ಹೋಗೋಬೋದು. ಚಿಕ್ಕಬಳ್ಳಾಪುರ ಜಿಲ್ಲೆನೇ ದಾಟ್ಕೊಂಡು ಇವಾಗ ತುಮಕೂರು ಜಿಲ್ಲೆಗೆ ಹೋಗ್ತೀವಿ. ತುಮಕೂರು ಜಿಲ್ಲೆ ಆ್ಯಕ್ಚುಲಿ ಮಧುಗಿರಿ ಬಂದು ತುಮಕೂರು ಜಿಲ್ಲೆಗೆ ಬರುತ್ತೆ. ಇದು ನೋಡಿ, ಇದು ಗೌರಿಬಿದನೂರಲ್ಲಿ ಉತ್ತರ ಪಿನಾಕಿನಿ ನದಿ ಎಲ್ಲ ಹೋಗ್ಬಿಟ್ಟಿದೆ. ಅದನ್ನು ಸ್ವಲ್ಪ ಕ್ಯಾಪ್ಚರ್ ಮಾಡಿಕೊಂಡೆ. ಉತ್ತರ ಪಿನಾಕಿನಿ ನದಿ ಬಂದು ಸ್ವಲ್ಪ ಕ್ಯಾಪ್ಚರ್ ಮಾಡಿದೆ. ಇದು ಗೌರಿಬಿದನೂರಿಗೆ ಎಂಟ್ರಾಗಿದ್ದೀವಿ. ಚಿಕ್ಕಬಳ್ಳಾಪುರದಿಂದ ಗೌರಿಬಿದನೂರು ಎಂಟ್ರಾದ್ವಿ. ಗೌರಿಬಿದನೂರು ನೋಡ್ಬೋದು ಹೆಂಗಿದೆ ಅಂತ. ಅದು ಆ್ಯಕ್ಚುಲಿ ಇದು ಔಟ್ಸೈಡ್ ಗೌರಿಬಿದನೂರು ಇದೆಯಲ್ಲ, ಗೌರಿಬಿದನೂರಿಂದ ಆಚೆ. ಗೌರಿಬಿದನೂರು ಕೂಡ ಒಂದು ತಾಲೂಕೆ. ಇದು ಕೂಡ ಒಂದು ತಾಲೂಕು. ಇದು ಬಂದು ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಕೂಡ ಇದು ಕೂಡ ಸೇರಿಕೊಳ್ಳುತ್ತೆ. ಈ ಥರ ಇದೆ. ಇದು ಔಟ್ಸೈಡು. ಇಲ್ಲಿ ವಿದುರಾಶ್ವತ್ಥ ಕೂಡ ಬರುತ್ತೆ. ಇಲ್ಲಿ ನಾನು ನೆಕ್ಸ್ಟ್ ಟೈಮ್ ಖಂಡಿತ ಅದನ್ನು ಕೂಡ ಕ್ಯಾಪ್ಚರ್ ಮಾಡ್ತೀನಿ. ವಿದುರಾಶ್ವತ್ಥಗೆ ತುಂಬ ಸಲ ಹೋಗಿದ್ದೀನಿ. ಇಲ್ಲಿ ನಾವು ಟೆಂಪಲ್ಗೆ ಎಂಟ್ರಾದ್ವಿ. ನೋಡ್ಬೋದು, ಶ್ರೀ ಚಾಮುಂಡೇಶ್ವರಿ ಟೆಂಪಲ್ಲು ಬಂದಿದ್ದೀವಿ. ಇಲ್ಲಿ ಬಂದು ನಾನು ಎಷ್ಟಾಗುತ್ತೋ ಅಷ್ಟು ಮಾತ್ರ ಕ್ಯಾಪ್ಚರ್ ಮಾಡಿದೆ. ಯಾಕಂದರೆ ನಾವು ಇಲ್ಲಿ ಬಂದು ಹರಕೆ ತೀರಿಸ್ಬೇಕನ್ನೋ ಒಂದು ರೀಸನಿಂದ ಬಂದಿದ್ದು. ಬಟ್ ವೀಡಿಯೋ ಮಾಡೋಕ್ಕೋಸ್ಕರ ನಾನು ಬಂದಿಲ್ಲ. ವೀಡಿಯೋ ಮಾಡೋಕ್ಕೋಸ್ಕರನೇ ಬಂದಿದ್ದರೆ ನಾನು ತುಂಬ ಕ್ಯಾಪ್ಚರ್ ಮಾಡ್ತಾಯಿದ್ದೆ. ತುಂಬಾ ವಿಶೇಷತೆಗಳಿದೆ ಈ ದೇವಸ್ಥಾನದಲ್ಲಿ. ಇಲ್ಲಿ ನೋಡ್ಬೋದು, ಇಲ್ಲೇನು ತ್ರಿಶೂಲಗಳು ಅಂತ ಇಟ್ಟಿದ್ದಾರಲ್ಲ, ಅದೆಲ್ಲ ಕೂಡ ಒಂದೊಂದು ದೇವಿ ಸ್ವರೂಪನೇ. ಇಲ್ಲಿ ಬಂದು ಇಲ್ಲಿ ದೊಡ್ಡದು ನೋಡ್ಬೋದು, ಇಲ್ಲೊಂದು ದೊಡ್ಡ ಬೇವಿನ ಮರ ಇದೆ. ಇಲ್ಲಿ ಬಂದು ದೇವಿ ಇಲ್ಲೇ ನೆಲೆಸಿರೋದು. ಇಲ್ಲಿ ಆ್ಯಕ್ಚುಲಿ ಒಂದು ಗುಡ್ಡ ಇದೆ. ಗುಡ್ಡದ ಮೇಲೆ ಬಂದು ದೇವಿ ಇದ್ದಾರೆ. ಇದು ತ್ರಿಶೂಲ ಇದೆಯಲ್ಲ, ಈ ತ್ರಿಶೂಲ ಕೂಡ ಒಂದು ದೇವಿ ಸ್ವರೂಪನೇ. ಇಲ್ಲಿ ಏನೇನು ತ್ರಿಶೂಲ ಇಟ್ಟು ಎಲ್ಲದಕ್ಕೂ ಸೀರೆ ಅನ್ನೋದನ್ನು ಹಾಕಿದಾರಲ್ಲ, ಇದೆಲ್ಲ ಒಂದೊಂದು ದೇವಿ ಆಗಿರುತ್ತೆ. ಇಲ್ಲಿ ಚಾಮುಂಡೇಶ್ವರಿನೇ ಇರೋದು. ಈ ದೇವಿಗೆ ಬಂದು ನಾನ್ ವೆಜ್ ಅಂದರೆ ಆಗೋದೇ ಇಲ್ಲ. ಆ ಥರ ಇಲ್ಲಿನ್ನು ಇವತ್ತು ಗ್ರಹಣ ದಿವಸ ನಾವು ಹೋಗಿರೋದ್ರಿಂದ, ಅಷ್ಟು ಪೌರ್ಣಮಿ ಆಗಿರೋದ್ರಿಂದ ಅಷ್ಟು ಪೂಜೆಗಳೆಲ್ಲ ಏನೂ ಸ್ಟಾರ್ಟ್ ಆಗಿರಲಿಲ್ಲ. ಇಲ್ಲಿ ಹುತ್ತ ಕೂಡ ಇದೆ ನೋಡಿ, ಹುತ್ತ. ಆಮೇಲೆ ಹುತ್ತದ ಮಧ್ಯೆ ಕೂಡ ಒಂದು ತ್ರಿಶೂಲ. ಇದು ಎಷ್ಟು ತ್ರಿಶೂಲ ಇದೆಯೋ ಅದಷ್ಟು ತ್ರಿಶೂಲ ಕೂಡ ಎಲ್ಲ ದೇವಿ ಸ್ವರೂಪನೇ. ಎಲ್ಲ ಒಂದೊಂದು ದೇವರು ಅಂತ ಹೇಳಿದ್ರು ಇವರು. ತುಂಬಾ ಚೆನ್ನಾಗಿತ್ತು ನೋಡಿ. ಎಲ್ಲ ತ್ರಿಶೂಲಕ್ಕೂ ಒಂದೊಂದು ಸೀರೆ ಅನ್ನೋದನ್ನು ಉಡಿಸಿದ್ದಾರೆ. ಎಲ್ಲ ದೇವರುಗಳು ಆಗಿರೋದ್ರಿಂದ ನಾವು ಇಲ್ಲಿ ದೇವರಿಗೆ ಒಂದು ಸ್ಯಾರಿ ಪೂಜೆ ಕೊಟ್ಟವಲ್ಲ, ಒಂದು ಸೀರೆ ಮತ್ತು ನಾವು ನೈವೇದ್ಯಕ್ಕೆ ಏನೇನು ಬೇಕೋ ಅದೆಲ್ಲ ರೆಡಿ ಮಾಡಿದ್ವಿ ಇಲ್ಲಿ. ಹಾಗೆ ಇಲ್ಲಿ ಹೋಮಕುಂಡ ಹಾಕ್ತಾರೆ. ಅದಕ್ಕೆ ಹೋಮಕುಂಡಕ್ಕೆ ಏನೇನು ಬೇಕೋ ಹೆಂಗಿರಬೇಕೋ ಅದನ್ನು ಕೂಡ ಇಲ್ಲಿ ರೆಡಿ ಮಾಡಿ ಇಟ್ಟಿದ್ದಾರೆ. ಬಟ್ ನಾವೇನು ಹೋಮ ಮಾಡಿಸಿಲ್ಲ ನಾವು. ಇಲ್ಲಿನೂ ಕೂಡ ದೇವಸ್ಥಾನ ಮುಂದೆನೂ ಕೂಡ ನೋಡಿ ತ್ರಿಶೂಲಗಳಿದೆ. ಇದು ಸ್ಪೆಷಾಲಿಟಿ ಇದೆ. ಇದು ನಾನು ಹೇಳಿದ್ನಲ್ವ, ಅಲ್ಲಿ ಎಷ್ಟು ತ್ರಿಶೂಲ ಇದೆಯೋ ಅದಷ್ಟು ಕೂಡ ಒಂದೊಂದು ದೇವರು ಅಂತ ಹೇಳಿದ್ರು. ಇನ್ನು ಪೂಜೆಗೆಲ್ಲ ಏನೂ ರೆಡಿಯಾಗಿರಲಿಲ್ಲ, ಗ್ರಹಣ ಆಗಿರೋದ್ರಿಂದ. ನಾವು ಬಂದು ಸ್ವಲ್ಪ ಹೂವು ಎಲ್ಲ ಊರಿಂದನೇ ತೊಗೊಂಡು ಬಂದಿದ್ವಿ. ಆಲ್ರೆಡಿ ಹಾರಗಳೆಲ್ಲ ತೊಗೊಂಬಂದಿದ್ವಿ. ಆಲ್ರೆಡಿ ನಾವು ಹಾರ ಬಿಟ್ಟು ಕೂಡ ಈ ದೇವರು ಕೇಳೋದು ಆ್ಯಕ್ಚುಲಿ ಎಲ್ಲ ಹೆಣ್ಣು ದೇವರುಗಳು ಏನು ಕೇಳ್ತಾವೆ ಅಂತಂದರೆ ಹೂವು ಬೇಕು, ಜಾಸ್ತಿ ಹೂವು ಬೇಕು ನಮಗೆ ಅಂತ ಕೇಳ್ತಾರೆ ಅಂತ ನಾವು ಹೂವನ್ನ ಹಾರ ತೊಗೊಂಬಂದಿದ್ರು ಕೂಡ ಹೂವನ್ನ ನಾನು ಸ್ವಲ್ಪ ಕಟ್ಟಿ ಕೊಟ್ಟೆ. ನಾನು ನಮ್ಮ ಕೈಯಿಂದನೇ ಕಟ್ಟಬೇಕು ಅನ್ನೋದರಿಂದ ಸ್ವಲ್ಪ ಹೂವೆಲ್ಲ ಕಟ್ಟಿದೆ. ನೋಡ್ಬೋದು, ದೇವರು ಇದೆ, ದೇವಿ. ಇದು ಮೇನ್ ದೇವ್ರು ಬಂದು ಇದು ಶ್ರೀ ಚಾಮುಂಡೇಶ್ವರಿ. ಇಲ್ಲಿ ಏನೇನೋ ಮಾಡ್ತಾರೆ ಆ್ಯಕ್ಚುಲಿ ಹೇಳಬೇಕು ಅಂತಂದರೆ. ನಾನು ಹೂವು ಕಟ್ತಾಯಿದ್ದೆ. ಜಸ್ಟ್ ನನ್ನ ಒಂದು ವೀಡಿಯೋನ ಹಂಗೆ ಕ್ಯಾಪ್ಚರ್ ಮಾಡಿಕೊಂಡೆ. ವೀಡಿಯೋನ ಕ್ಯಾಪ್ಚರ್ ಮಾಡಿಕೊಂಡು ಹೂವು ಕಟ್ತಿದ್ದೀನಿ. ನಾನು ಆ್ಯಕ್ಚುಲಿ ನನ್ನ ಶಾರ್ಟ್ಸಲ್ಲೆಲ್ಲ ಅಪ್ಲೋಡ್ ಮಾಡಿದ್ದೀನಿ. ಎಷ್ಟೊಂದು ರಾಶಿ ಹೂವು ಇತ್ತು, ಅದನ್ನೆಲ್ಲ ಕಟ್ಟಿ ಮುಗಿಸಿದ್ವಿ. ನಾನು ನನ್ನ ಕಸಿನ್ ಇಬ್ಬರೂ ಕಟ್ಟಿದ್ವಿ. ಇಬ್ಬರು ಕಟ್ಟಿ ಜಸ್ಟ್ ಇದು ಏನೋ ಮಾತಾಡ್ತಾಯಿದ್ದೀನಿ ಗೊತ್ತಿಲ್ಲ. ಏನೋ ಕೇಳ್ತಾ ಇದ್ದಾರೆ, ಮಾತಾಡ್ತಾ ಇದ್ದೀನಿ. ಏನಂತ ನನಗೂ ಗೊತ್ತಿಲ್ಲ. ಟೆಂಪಲ್ಗೆ ಹೋಗೋದ್ರಿಂದ ನಾನು ಯಾವಾಗೂ ಸ್ಯಾರಿನೇ ವೇರ್ ಮಾಡೋದು. ಅದಾದಮೇಲೆ ಎಲ್ಲ ದೇವರುಗಳಿಗೂ ನೈವೇದ್ಯ ಇಡಲೇಬೇಕು. ಹಾಗಾಗಿ ನಾವು ಪ್ರಸಾದ ರೆಡಿ ಮಾಡಿದ್ವಲ್ಲ, ಅದನ್ನೆಲ್ಲ ನಮ್ಮ ಅತ್ತೆ ಇಲ್ಲಿ ಬಂದು ನೈವೇದ್ಯಕ್ಕೆ ರೆಡಿ ಮಾಡ್ತಾಯಿದ್ದಾರೆ. ನೈವೇದ್ಯ ಅಂತಂದರೆ ಇದೆಲ್ಲ ದೇವರುಗಳಿಗೂ ಕೂಡ ನಾವು ಇಡಲೇಬೇಕು. ಆಲ್ಮೋಸ್ಟ್ ಎಷ್ಟು ತಟ್ಟೆಗಳು ಎಷ್ಟು ಈ ಥರ ಇಟ್ವಿ ಅಂತಂದರೆ ಲೆಕ್ಕನೇ ಇಲ್ಲ. ಒಂದು 50+ ನಾವು ಇದು ನೈವೇದ್ಯನ ಇದ್ವಿ. ದೇವ್ರುಗಳು ಅಷ್ಟು ದೇವರಿತ್ತು ಅಲ್ಲಿ. ಅಷ್ಟು ದೇವ್ರುಗಳಿಗೂ ನಾವು ನೈವೇದ್ಯನ ರೆಡಿ ಮಾಡಿ ಪ್ರತಿಯೊಂದು ದೇವ್ರಿಗೂ ಮೊಸರನ್ನ ಮತ್ತು ನಾವು ಏನು ಮಾಡಿದ್ದೀವಲ್ಲ ಅದನ್ನು ಸ್ವಲ್ಪ ಸ್ವೀಟು ಎಲ್ಲನೂ ಸೇರಿ ಎಲ್ಲ ದೇವ್ರಿಗೂ ನೈವೇದ್ಯ ಇಟ್ಟ ಮೇಲೇ ಅನ್ನದಾನ ಕೂಡ ನಾವು ಸ್ಟಾರ್ಟ್ ಮಾಡಿದ್ದು. ನೋಡ್ಬೋದು, ಎಲ್ಲ ರೆಡಿ ಮಾಡ್ಕೋತಾ ಇದ್ದೀವಿ ಇಲ್ಲಿ.
ಎಲ್ಲ ದೇವ್ರಿಗೂ ಇರಲೇಬೇಕು ಕಂಪಲ್ಸರಿ ಅಂತ ಹೇಳಿಬಿಟ್ಟಿದ್ದಾರೆ. ಇಲ್ಲಿ ಏನೇನಂದರೆ ತುಂಬ ವಿಶೇಷತೆಗಳಿದೆ ಈ ಟೆಂಪಲಲ್ಲಿ. ಕಟ್ಟೊಡಿದ್ದಾರೆ, ಎಷ್ಟೋ ಕಾಯಿಲೆಗಳಿರೋರೆಲ್ಲ ಬಂದು ಆ ದೇವಿ ಮೈಮೇಲೆ ಬರುತ್ತೆ ಅವ್ರಿಗೆ. ಬಟ್ ನಾನು ಅದೆಲ್ಲ ಕ್ಯಾಪ್ಚರ್ ಮಾಡೋಕ್ಕಾಗಿಲ್ಲ. ದೇವಿ ಮೈಮೇಲೆ ಬರೋದು ದೇವರಲ್ವ. ನಾನು ನಾರ್ಮಲಾಗಿ ವೀಡಿಯೋಗಂತಲೇ ಹೋಗಿದ್ದರೆ ಖಂಡಿತ ಕ್ಯಾಪ್ಚರ್ ಮಾಡ್ತಿದ್ದೆ. ದೇವಿ ಬಂದು ಹೇಳುತ್ತೆ ಈ ಥರ ಮಾಡಿದ್ರೆ ಒಳ್ಳೆಯದಾಗುತ್ತೆ ಅಂತ. ಹಾಗೆ ನೆಗೆಟಿವ್ ಎನರ್ಜೀಸ್ ಕೂಡ ಇಲ್ಲಿ ಇದು ಮಾಡ್ತಾರೆ. ಅಂದರೆ ಯಾರಿಗಾದ್ರೂ ದೆವ್ವ ಹಿಡ್ದಿದ್ರೆ ಏನಾದರೂ ಇದ್ದರೂ ಕೂಡ ಅದನ್ನು ಕೂಡ ಹೋಗಿಸ್ತಾರೆ ಈ ಟೆಂಪಲಲ್ಲಿ. ತುಂಬ ಸ್ಪೆಷಾಲಿಟಿ ಇದೆ. ನೀವು ವಿಸಿಟ್ ಆಗೋದಿದ್ರೆ ವಿಸಿಟ್ ಆಗ್ಬೋದು ಯಾವಾಗಲಾದರೂ ಒಂದು ಟೈಮು. ಬಟ್ ದೂರನೇ ಇದೆ. ಇದೆಲ್ಲನೂ ನಾವು ಏನು ಮಾಡಿದ್ದೀವಲ್ಲ ಅದು ನಾವು ಎಲ್ಲ ದೇವ್ರುಗಳಿಗೂ ಸ್ವಲ್ಪ ಸ್ವೀಟ್ ಆ್ಯಂಡ್ ಮೊಸರನ್ನ ಮತ್ತು ನಾನು ರೆಡಿ ಮಾಡಿದ್ದಂತಹ ಒಂದು ವೆಜಿಟೇಬಲ್ದು ಪಲಾವ್ನ ಎಲ್ಲ ಇಟ್ಟು ದೇವರಿಗೆ ಇಲ್ಲಿ ನಾನ್ ವೆಜ್ ಮಾಡೋದೇ ಇಲ್ಲ. ನಾನ್ ವೆಜ್ ಅನ್ನೋದು ಅಮಾವಾಸ್ಯೆ ಪೌರ್ಣಮಿಗೂ ಅಷ್ಟೇ. ಇಲ್ಲಿ ನಾನ್ ವೆಜ್ ಅನ್ನೋದು ನಾವು ಈ ಟೆಂಪಲ್ಗೆ ಹೋಗ್ಬಿಟ್ರೆ ಅಮಾವಾಸ್ಯೆ ಪೌರ್ಣಮಿಗೂ ಕೂಡ ನಾವು ಇದು ಮಾಡಬಾರ್ದು. ನೋಡಿ ಎಲ್ಲ ದೇವ್ರುಗಳಿಗೂ ಅರಿಶಿನ ಕುಂಕುಮ ಎಲ್ಲ ಇಟ್ಕೊಬರ್ತಾಯಿದ್ದಾರೆ. ಎಲ್ಲ ತ್ರಿಶೂಲಕ್ಕೂ ನಾವು ಹೋಗಿದ ತಕ್ಷಣ ಇದನ್ನೇ ಮಾಡಿದ್ದು, ಅರಿಶಿನ ಕುಂಕುಮ. ನಾನು ಹೂ ಕಟ್ತಾಯಿದ್ದೆ. ನಮ್ಮ ಅತ್ತೆ ಬಂದು ಎಲ್ಲ ದೇವ್ರುಗಳಿಗೂ ನೀನು ಇದನ್ನು ಮಾಡು, ನಾನು ಬಂದು ದೇವ್ರಿಗೆಲ್ಲ ಅರಿಶಿನ ಕುಂಕುಮ ಇಟ್ಕೊಂಡು ಬಂದುಬಿಡ್ತೀನಿ ಅಂತ ಎಲ್ಲ ದೇವ್ರಿಗೂ ಅರಿಶಿನ ಕುಂಕುಮನ ಇಡ್ತಾಯಿದ್ದಾರೆ. ಪ್ರಸಾದಕ್ಕೂ ಇದೆಲ್ಲ ಆದಮೇಲೆ ನಾನು ಪ್ರಸಾದ ರೆಡಿ ಮಾಡಿದ್ದು. ಪೌರ್ಣಮಿ ಇರೋದ್ರಿಂದ ಸ್ವಲ್ಪ ಬೇಗನೆ ಮುಗಿಸಿದ್ವಿ. ಬಟ್ ಈವ್ನಿಂಗ್ವರೆಗೂ ಇದೆಲ್ಲ ಮಾಡಿ ನೋಡಿ ದೇವರಿಗೆ ಬರೋಷ್ಟರಲ್ಲಿ ಎಲ್ಲದಕ್ಕೂ ಅಷ್ಟೇ ಎಲ್ಲ ಒಂದೊಂದು ಚುಚ್ಚಿದ್ದಾರೆ ಅಂದ್ಕೊತೀನಿ. ನೋಡಿ ದೇವಿಗೆ ಅಲಂಕಾರ ಆಗಿದೆ. ನಾನು ಶಾರ್ಟ್ಸಲ್ಲಿ ಕೂಡ ಅಪ್ಲೋಡ್ ಮಾಡಿದ್ದೀನಿ. ಇದನ್ನು ಲೆಂತ್ ವಿಡ್ತ್ ವೈಸ್ ನಾನು ತೊಗೊಳಕ್ಕಾಗಲಿಲ್ಲ. ಈ ಥರ ಇದೆ ಅಲಂಕಾರ ಆಯಿತು. ಆಮೇಲೆ ಪೂಜೆ ಅಂತೂ ತುಂಬ ಜೋರಾಗಿಯೇ ನಡೀತು. ತುಂಬಾ ಕ್ಯಾಪ್ಚರ್ ಮಾಡೋದಿತ್ತು. ಬಟ್ ನನಗೂ ಟಯರ್ಡ್ ಆಗಿದ್ದರಿಂದ ನಾನು ಅಷ್ಟೆಲ್ಲ ಕ್ಯಾಪ್ಚರ್ ಮಾಡಿಲ್ಲ. ಇದಿಷ್ಟು ನೋಡಿ. ತುಂಬ ಟೆಂಪಲ್ಸ್ ಇದೆ ಆ್ಯಕ್ಚುಲಿ. ನಾವು ಹೋದರೆ ತುಂಬ ದೈವಶಕ್ತಿಗಳಿರೋಂತಹ ಟೆಂಪಲ್ಸ್ ತುಂಬ ಇದೆ. ಆದರೆ ಅದನ್ನೆಲ್ಲ ನಾನು ಕ್ಯಾಪ್ಚರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ, ಹೋಗ್ತೀನಿ. ಇವರು ಚಾಮುಂಡೇಶ್ವರಿ ದೇವಿಯವರು. ಅದಾದಮೇಲೆ ನಾನು ವಿಸಿಟ್ ಮಾಡಿದ್ದು ಬಂದು ಇದೊಂದು 100 ವರ್ಷ ಹಳೆಯದಾಗಿರೋಂತಹ ಒಂದು ಕಲ್ಯಾಣಿ. ಈ ಕಲ್ಯಾಣಿ ಅವರು ಕ್ಲೀನ್ ಮಾಡಿಸಿದ್ದಾರೆ. ಅದು ಟೆಂಪಲ್ ಹತ್ರನೇ ಇದಿದೆ ಇದು ಕಲ್ಯಾಣಿ. ಆ ದೇವಸ್ಥಾನದ ಯಾರು ಇದಾರಲ್ವ ಅವ್ರು ಇದನ್ನು ಕ್ಲೀನ್ ಮಾಡಿಸಿ ಇಟ್ಟಿದ್ದಾರೆ, ನೋಡ್ಬೋದು. ಈ ಕಲ್ಯಾಣಿ ಸ್ಪೆಷಾಲಿಟಿ ಏನಂತಂದರೆ ಯಾರಿಗಾದ್ರೂ ಮಕ್ಕಳಾಗಲ್ವಲ್ಲ, ಮಕ್ಕಳು ಇಲ್ಲದೆ ಇರೋಂಥವ್ರಿಗೆ ಈ ಕಲ್ಯಾಣಿಯಿಂದ ನೀರು ತೊಗೊಂಡೋಗಿ ಸ್ನಾನ ಮಾಡಿಕೊಂಡ್ರೆ ಮಕ್ಕಳಾಗುತ್ತೆ ಅಂತಂದರು. ಅದು ಕೂಡ ಹೇಳಿದ್ರು. ನೋಡ್ಬೋದು ಚಿಕ್ಕದಾಗಿದೆ ಕಲ್ಯಾಣಿ, ಚಿಕ್ಕದಾಗಿ ಚೊಕ್ಕವಾಗಿ ಇಟ್ಕೊಂಡಿದ್ದಾರೆ. ಐ ಹೋಪ್ ನನ್ನ ಈ ವಿಡಿಯೋ ಇಷ್ಟ ಆಯಿತು ಅನ್ಕೋತಾ ಇದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಥ್ಯಾಂಕ್ ಯು.